Hi guys, welcome back to my channel. Guys, ಕಾಲೇಜಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಮೇಡಮ್. ಗೈಸ್ ಫಸ್ಟ್ ಡೇ ಬಂದು ಫುಲ್ ಹತ್ಕೊಂಡು ನಂದು ಒಳ್ಳೆ ಕ್ಲಾಸ್ ದೂರ ಮಾಡ್ಬಿಟ್ರು ಗೈಸ್. ಸೊ ಹತ್ಕೊಂಡು ಹೋಗಿದ್ಲು. ಗಲಾಟೆ ಮಾಡ್ಬಾರ್ದು ಹಂಗೆಲ್ಲ. ಫುಲ್ ಹತ್ಕೊಂಡು ಹೋಗಿದ್ಲು. ಇವಾಗ ನೋಡಿ, ಇವಾಗ ಎಷ್ಟು ಖುಷಿಯಾಗಿದೆ ರೆಡ್ಡಿ. ನಗ್ಬೇಡ ಹೇಳು. ಹಾ ಕರೆಕ್ಟ್. ಫಸ್ಟ್ ಕ್ಲಾಸ್ ಮಿಸ್ ಮಾಡಿದಾಳೆ. ಥರ್ಡ್ ಇಯರ್ ಫಸ್ಟ್ ಕ್ಲಾಸ್ ಡಮ್ಮೋಳು. ಈಗ ಅವಳು ಇವಾಗೇನೋ ನಾನು ಗಿಫ್ಟ್ ಅಂದಿದ್ದಾಳಂತೆ, ಕೊಡ್ತಾಳೆ ಕೈಸಿ. ಕೊಡು ಕೊಡು ನಾನು ರೈಟ್ ಕೊಡು. ಏನು ಗೊತ್ತಾ, ಪ್ರಸಾದ. ಇಲ್ಲಿ ನೆಕ್ಸ್ಟ್ ಏನಾದ್ರು ಹೇಳ್ಬೇಕಾ ನನ್ ಬಗ್ಗೆ? ಬರೀ ಎಕ್ಸ್ಪ್ರೆಷನ್ ಕೊಡ್ತಾಳೆ ಗೈಸ್. ಬ್ಲಾಗ್ ಕ್ಲೋಸ್ ಮಾಡಿದ ತಕ್ಷಣ ಮಾತಾಡ್ತಾಳೆ. ಅದು ಎಲ್ಲರಿಗೂ ಗೊತ್ತು ಎಂಜಿ. ಇಲ್ಲಿ ನಮ್ಮ ಹೊಸ ಫ್ರೆಂಡ್ ನೋಡಿ ಗೈಸ್. ಇವಳು ದಾರಿ ತಪ್ಪಿ ಬಂದವಳು ನಮ್ಮ ಕ್ಲಾಸ್ಗೆ. ಕ್ಲಾಸ್ ಎ ಸೆಕ್ಷನ್ ಅವ್ರಿಗೆ ಗೊತ್ತೇ ಇಲ್ಲ. ಈ ಸೆಕ್ಷನ್ ಅಂತ ಏನ್ ನೀನ್ ಹೇಳೋದ್ ನೋಡ, ಬರೀ ರಜೆ ಆಗ್ತಿದೀಯ ನಂಗೆ. ರಜೆ ಆಗ್ತಿದ್ದಲ್ಲ ಅಂತ ಏನ್ ಗೊತ್ತಾ, ನೀನ್ ಊರ್ಗ್ ಹೋಗಿದ್ದಲ್ಲಮ್ಮ ಒಂದ್ ವಾರ ಟ್ರಿಪ್. ನನ್ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇದೆ ಅಲ್ವಾ? ಯಾವ್ದೋ ಮ್ಯಾಮ್ ಪಾಠ ಮಾಡ್ಕೊಂಡು ಹಿಡ್ಕೊಂಡು ಪಕ್ಕದಲ್ಲೇ ನಾವಿದೀವಿ. ಮ್ಯಾಮ್ ಇದ್ದವ್ರೆ ಇವಳು ಹಿಂಗಿದ್ದಾಳೆ. ಮ್ಯಾಮ್ ಇದ್ ಬಂದಿರೋದು ಗೊತ್ತಿಲ್ಲ. ನಾವು ಪೂಜಾ ಮ್ಯಾಮ್ ನೋಡಿದ್ರೆ ನೀನೇನ್ ಅಂದಿರಲ್ಲ, ಸುಮ್ನೆ ನಾಟಕ ಮಾಡಿರ್ತೀಯ. ಅಂದಿದ್ದೀವಿ. ನೀನ್ ಅಂದಿರಲ್ಲ. ಕೇಳು ದನ ನಿನ್ ಪರವಾಗಿ ಮಾತಾಡೋದು ಯಾವಾಗ್ಲೂ. ಅದಕ್ಕೆ ದನ ಮೇಲೆ ತಾಕೋದು. ನಿನ್ನ ಅರ್ಥ ಮಾಡ್ಕೊಂಡಿರೋಳು ನಾನಾದ್ಮೇಲೆ ಇವಳೆ. ಅಲ್ವಡಿ ಗೈಸ್, ಅವಳು ದೇವಸ್ಥಾನಕ್ಕೆ ಹೋಗಿ ಬಂದ. ಅವಳು ಸ್ವಲ್ಪ ಮೂಕಿ ಅಂತ, ಅವ್ಳಿಗೆ ಮಾತು ಬರಲ್ಲ. ಅವಳು ಇವಳು ಟ್ವಿನ್ನು, ಇವರಿಬ್ರಿಗೂ ಮಾತು ಬರಲ್ಲ. ಏನು ಏನಂತ MG ಬಸ್ ನಮ್ದು ಹೆಂಗಿತ್ತು ಗೊತ್ತಾ ಇವತ್ತು ಗೈಸ್? ಫುಲ್ ರಶ್. ನಿಜವಾಗ್ಲೂ ಸ್ಯಾಂಡ್ವಿಚ್ ಆಗಿ ಬಂದಿರೋದು ನಾವು ಇವತ್ತು. 4-5 ಬಸ್ ಬಿಟ್ವಿ, ಅಂದ್ರೂ ಫುಲ್ ರಶ್. ಅಕ್ಕ ಪಕ್ಕ ಗೈಸ್, ನಿನ್ನೆ ನಾನು ಬಂಡಿ ಮಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಕಿದ್ರು ನೀರು. ಇವಳೆ ಹೇಳಿದ್ಲು ಬೇಗ ಹೋಗಿ ನೀರ್ ಹಾಕ್ತಾರೆ ಅಂತ. ಬಟ್ ಕರೆಕ್ಟ್ ಟೈಮ್ ಹೋದೆ ನಾವು. ಆಗಿ ಇನ್ನೊಂದ್ ಬ್ಯಾಚ್, ಇನ್ನೊಂದ್ ಸ್ವಲ್ಪ ಜನ ಹೋದ್ರು. ಆಮೇಲೆ ಸ್ಟಾಪ್ ಮಾಡ್ಬಿಟ್ರು, ನೀರ್ ಹಾಕದೆ ಸ್ಟಾಪ್ ಮಾಡಿದ್ರು. ದೇವರಿಗೆ ಅಭಿಷೇಕ ಮಾಡಿರ್ತಾರಲ್ವಾ, ಆ ನೀರ್ನ ನಿನ್ ತಲೆ ಮೇಲೆ ಹಾಕ್ತಾರೆ. ನಾವು 3:15 ಅಲ್ಲಿದ್ವಿ ಮಧ್ಯಾಹ್ನ. 4 ಗಂಟೆ ಒಳಗೆಲ್ಲ ದರ್ಶನ ಆಗಿ ಹೊರಗಡೆ ಬಂದಿದ್ವಿ. 4:10 ಕ್ಲೋಸ್ ಮಾಡಿದ್ರು. ರಾಹುಕಾಲ ಇದೆ ಅಂತ. ಅದಾದ್ಮೇಲೆ ನೀರ್ ಹಾಕಲ್ಲ. ಚೆನ್ನಾಗಾಯ್ತು ಗೊತ್ತಾ? ಅವಾಗ ಮಾಡಿಲ್ವಾ? ನೀನ್ ಮತ್ತೆ ರಜೆ ಹಾಕ್ತಿ ಹಂಗಂದ್ರೆ ಹಾಕು, ಪರವಾಗಿಲ್ಲ. ರಾಜೇಶ್ವರಿ ತೇರಂತೆ. ಮತ್ತೇನ್ ಸಮಾಚಾರ ಹೇಳು. ನಮ್ ಜೊತೆ ಇದ್ದಾಗ ಫೋನ್ ಎಲ್ಲ ನೋಡ್ಬಾರ್ದು. ಎಷ್ಟು ಬ್ರೈಟ್ ಆಗಿ ಬರ್ತಾ ಇದೆಯಾ ಗೊತ್ತಾ? ನೀನ ಇಷ್ಟು ದಿನದ ಸ್ಕಿನ್ ಕೇರ್ ಎಲ್ಲ ಇವಾಗ ಬರ್ತಾ ಇತ್ತು. ಸ್ಕಿನ್ ಕೇರ್ ಹತ್ಕೊಂಡು ತರ್ಸಿದ್ದೆ. ಹೇಳ್ರಿ, ಸೆಕ್ಷನ್ ಚೇಂಜ್ ಆಯ್ತು. ಏನ್ ಅನಿಸ್ತಾ ಇದೆ? ಒಳ್ಳೇದಾಯ್ತು. ಏನೋ ಬೈತಾ ಇದಾರೆ ಕುತ್ಕೊಂಡಿಬ್ರು ಗಾಸಿಪ್ ಪ್ರಾಣಿರು. ಬಿ ಲಿಟಲ್ ಹಂಬಲ್. ಕೀಪ್ ಮ್ಯಾನರ್ಸ್. ಗೊತ್ತಿಲ್ಲ ಕಣೆ ಯಾವ ಕ್ಲಾಸ್. ಇವಾಗ ಆತರ ಇರ್ಲಿಲ್ಲ, ಅವತ್ತಿತ್ತು. ಆ ಫ್ಲೋ ಇತ್ತು. ಹೊಸ ಕ್ಲಾಸ್ ನೋಡಿ ಚೆನ್ನಾಗಿದೆ ಗೈಸ್. ಏನಿಲ್ಲ, ನಿನ್ ಬೈಬೇಕಂತಾನೆ ಬೈದಿತ್ತು. ಐಶು ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾಳೆ ಗೈಸ್. ನೈಸ್ ಲುಕಿಂಗ್ ಐಶು. ನೋಡ ಐಶು ಹೆಂಗಿದೆ. ನಾನು ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ಕೊಟ್ಬಿಟ್ರು. ನನ್ ಕೈ ನೋಡು, ಈ ಮುಷ್ಟಿ ಎತ್ತಿ ಹೊಡೆದ. ಅದೇನೋ ಡೈಲಾಗ್ ಇದೆ. ಹೇಳಿ ಇವಾಗ. ಏನ್ ಅನ್ನಿಸ್ತು ನಿನಗೆ ಸೆಕ್ಷನ್ ಚೇಂಜ್ ಆಗಿರೋದು? ಇದು ಇವಾಗ ಫುಲ್ ಹಿಂಗೆ ತಾನೆ? ಹಿಂಗ್ ಚೆನ್ನಾಗಿದೆ. ಹಿಂಗ್ ಚೆನ್ನಾಗಿ. ಅದು ಇಮೋಜಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಿಂಗ್ ಮಾಡೋದು? ಹೇಳ. MG ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಹೇಳು.
ಮುಚ್ಕೊಂಡ್ ಕುತ್ಕೋ. ಓ ಮುಂದ್ಬಿಡ್ತಾಳೆ. ಅದು ಎಡಿಟ್ ಮಾಡ್ತೀನಿ, ಪರವಾಗಿಲ್ಲ. ನೋ, ಓನ್ಲಿ ರಾ ಅಂಡ್ ರಿಯಲ್. ಅಥೆಂಟಿಕ್. ಏನಂದ್ರೆ ಇವಾಗ ನೋಡ್ಬೇಡ ಅಂದ್ರು ಕಾಂಪಿಟೇಷನ್ ಮಾಡು. ಹೇಳ್ತಾನೆ ಇಲ್ಲ, ಹೋಗತ್ಲ. ರೆಡ್ಡಿ, ಫೀಲ್ ದಟ್ ಯು ಆರ್ ಇನ್ ಇಂಟರ್ವ್ಯೂ. ಹಾ, ಮಾತಾಡಿ ಇವಾಗ. ಕರೆಕ್ಟ್ ಇದೆ ಪೊಸಿಷನ್. ನಿನ್ ಮೈಕ್ ಬೇಕಾ? ಅಕ್ಕ ನಿನ್ ವಾಯ್ಸ್ ಕೇಳಿಸ್ತಿರಲ್ಲ ಅನ್ಸುತ್ತೆ ನನಗೆ. ಯಾಕ? ಹಾ, ಹೇಳು ಇವಾಗ. ಅವ್ಳು ಹೇಳಲ್ಲ ಇವತ್ತು. ಟೇಕ್ ನಂಬರ್ 1. ಹಾ, ಸ್ಟಾರ್ಟ್. ನಿಂಗೆ ಏನ್ ಅನಿಸ್ತು? ಇರೋರು ನಿಂಗೆ ಏನ್ ಅನಿಸ್ತು ಸೆಕ್ಷನ್ ಚೇಂಜ್ ಆಗಿದ್ದು? ಹೇಳು. ಸೆಕ್ಷನ್ ಚೇಂಜ್ ಆಗಿದ್ದು ಒಳ್ಳೇದೇ ಅನ್ಸುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್ ಗೈಸ್, ನಾವು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅನ್ಕೊಂಡ್ರೆ ಹಿಂಗಂದ್ ಬಿಡೋದ. ನೀನು ನನ್ ಬೆಸ್ಟ್ ಫ್ರೆಂಡ್ ಅಂತ. ಓ ಮೈ ಗಾಡ್, ಇದು ಓ ಮೈ ಗಾಡ್ ಆಕ್ಚುಲಿ. ಹೇಳ ನೆಕ್ಸ್ಟ್. ನನ್ ಬೇಜಾರಾಗುತ್ತೆ, ನನ್ ಗ್ಯಾಂಗ್ ಮಿಸ್ ಮಾಡ್ತೀನಿ. ಇದು ಹೇಳ್ಕೊಟ್ಟಿದ್ದು ಗೈಸ್, ಇಲ್ಲಿ ಕುತ್ಕೊಂಡು ಹೇಳ್ಕೊಟ್ಲು ಅವಳು, ಅದಕ್ಕೆ ಹೇಳದ್ಲ ಅವಳು ಅಷ್ಟೇ. ಹೇಳಿ ನೆಕ್ಸ್ಟ್, ಹೇಳಿ ನೆಕ್ಸ್ಟ್. ನಮ್ಮೆಲ್ರನ್ನ ಅಥವಾ ನೀನ್ ಮಿಸ್ ಮಾಡ್ಕೊಳಕ್ ನಿನ್ ಫ್ರೆಂಡ್ ಇದ್ದಾಳ ಜೊತೆ, ಏನಕ್ಕೆ ಮಿಸ್ ಮಾಡ್ಕೊತೀಯ? ಅದೇ ಹೇಳ್ತೀನಿ, ಅಷ್ಟು ವರ್ಷದ ಫ್ರೆಂಡ್. ನಾನು ಗಟ್ಟಿ ಮಿಸ್ ಮಾಡ್ಕೊತಾ ಇದೀನಿ. ಗೈಸ್, ನಾನೊಂದ್ ವಿಷಯ ಹೇಳ್ಬೇಕು. ನಮ್ ಜೊತೆ ಇದ್ದಾಗ ದನ ಒಂದಿನ 9 ಗಂಟೆ ಕ್ಲಾಸಿಗೆ ಬಂದಿದ್ದು ನೋಡಿದ ನಾನು. ಇವತ್ತು 9 ಗಂಟೆ ಕ್ಲಾಸ್ಗೆ ಕುತ್ಕೊಂಡಿದ್ದಾಳೆ ಅವಳು. ಅದ್ ಹೆಂಗ್ ಹೋದ್ಲು? ಹೋಗೋಣ ಇಲ್ವೋ ಸೆಕೆಂಡ್ ಒಟ್ನಲ್ಲಿ ಫೋನ್ ಎತ್ತಿಲ್ಲ ಅಂದ್ರೆ ಹೋಗಿ ಕೂತವಳೆ ಅವಳು. ಅದೇ ಗೈಸ್, ಅದ್ ಬಿಡಿ, ಇವಳು ಮಾತಾಡಲ್ಲ. ಇವಳನ್ನ ಇಗ್ನೋರ್ ಮಾಡ್ತಾ ನಾನು ಹೋಗ್ತೀನಿ ಇವಾಗ. ಇವಳನ್ನ ಇಗ್ನೋರ್. ಇಲ್ಲಿ ಲಡ್ಡು ತಗೊಂಡ್ಬಂದಿದ್ದಾಳೆ ಗೈಸ್, ತಿರುಪತಿ ಪ್ರಸಾದ. ತಿನ್ನೋಣ ಆಯ್ತಾ? ಇವತ್ತು ತಿನ್ನೋಣ, ಆಮೇಲೆ ತಿನ್ನೋಣ. ಫಸ್ಟ್ ಕ್ಲಾಸ್ ಸ್ಟಾರ್ಟಿಂಗ್ ದೇವ್ರ ಪ್ರಸಾದ್ ಸ್ಟಾರ್ಟ್ ಮಾಡೋಣ. ಸ್ಟಾಪ್ ಬರಲ್ವಾ? ಇದೆಲ್ಲ ಎಕ್ಸ್ಪೆಕ್ಟೆಡ್ ಇವಳಿಂದ ನಮ್ಗೆ. ಗೈಸ್, ಟೈಮ್ ಬಂದು 9:49. ನಾನು ಹೊಸ ಲಂಚ್ ಬಾಕ್ಸ್ ತರಿಸ್ತೀನಿ. ನಮ್ ಗುಂಡುಗೆ ಎಷ್ಟು ಜಗಳ ಗೊತ್ತಾ? ಇದು ಅವನಿಗೆ ಬೇಕಂತೆ, ನಾನ್ ತಗೋ ಬಂದಿರೋದು. ಇಲ್ಲ ರೀ ಗೈಸ್, ನಂಗೆ ತುಂಬಾ ಕ್ಯೂಟ್ ಅನಿಸ್ತು. ಇಲ್ಲಿ ತೋರ್ಸು. ಹಾ ಹಾ, ಕ್ಯೂಟ್ ಆಗಿದೆ ಅಲ್ವಾ? ನೋಡಿ, ಹೊಸ ಲಂಚ್ ಬಾಕ್ಸ್, ಹೊಸ ಬಾಟಲ್. ಇದು 2 ಹೊಸದು ನೋಡಿ. ರೆಡಿ. ಓ ಮೈ ಗಾಡ್, ನಿಜ ನಮ್ ಗಂಡನ ಜೊತೆ ಅರ್ಧ ಗಂಟೆ ಜಗಳ ತಗೊಂಡ್ಬಂದಿರೋದು. ಇದನ್ನ ತಗೊಂಡು ಓಡೋಗ್ತಿದ್ದಾನೆ. ನಂದು ಈ ಬಿಟ್ಟಿನ ಕಿತ್ಕೊಂಡ್ ಬಂದಿರೋದು, ಕಿತ್ಕೊಂಡು ಓಡೋಗ್ತಿದ್ದೀನಿ. ನಂದು ಉಟ್ಕೊಟ್ಟು ತಗೊಂಡ್ಬಂದಿದ್ದೀನಿ ನನಗಂತ ನಾನಲ್ಲಿ. ಓ ಬಟ್ ಚೆನ್ನಾಗಿದೆ ಗೈಸ್. ಬೇಡ, ಒಳಗ್ ಊಟ ಇದೆ, ಇಲ್ಲೇ ಇಟ್ಟಿರ್ತೀನಿ. ಅಯ್ಯೋ, ಹಾ, ಇಲ್ಲಿ ಇಟ್ಟಿರ್ತೀನಿ. ಇನ್ಮೇಲೆ ಬ್ಯಾಗು ಭಾರ ಆಗ್ಬಿಡ್ತು, ಅದಕ್ಕೆ ಕಟ್ ಮಾಡಿ ಸಾಕು. ಗೈಸ್, ಒಂದು ಕ್ಲಾಸ್ ತಗೊಂಡಿಲ್ಲ, ಇದೊಂದು ಕ್ಲಾಸ್ ತಗೊಂಡ್ರು. ನಮ್ಮ ಅವ್ಳು ಬೇಕಂತ ಏನಕ್ಕೆ ಹೋದೆ ನಿನ್ನ ಸೈಡಿ? ಈ ಕಡೆ ನೋಡಿದ್ರೆ ದನ ಕಂಡಂಗ್ ಕಂಡು ಅಂತ ಜಾಸ್ತಿ ಆಡಬೇಡ. ಹಾಂ, ಓಕೆ. ಇವಾಗ ಲಂಚ್ ಬ್ರೇಕಿಗೆ ಬಿಟ್ಟಿದ್ದಾರೆ. ನಮ್ಮ ದನ ಬಂದಿದ್ದಾಳ ಇಲ್ವಾ ಸೌಂಡು, ನಮ್ಮ ದನ ಬಂದಿದ್ದಾಳ ಇಲ್ವಾ ಅಂತ ನೋಡಕ್ಕೆ ಹೋಗ್ತಿದ್ದೀವಿ. 3 ಸತಿ ಕಾಲ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಗೈಸ್ ಅವಳು. ಹಾಂ, ಇಲ್ಲಿ ನೋಡಿ ಗೈಸ್, ನಮ್ಮ ಕಾಲೇಜು ಈ ಕಡೆ. ಇವಾಗ ಈ ಕಡೆ ಕನ್ಸ್ಟ್ರಕ್ಷನ್. ನಾವು ತಿಂದೇ ಬಿಡ್ಬೋದಿತ್ತೇನೋ ಇಷ್ಟೊತ್ತಿಗೆ. ಅವಳಿಗೊಂದು ಸ್ವಲ್ಪ ಬೈದು ಬಿಟ್ಟು ಬಂದ್ಬಿಡ್ತೀವಿ. ಅಯ್ಯೋ, ಬಿಡಲ್ಲ ಅನ್ಸುತ್ತೆ ಎಮ್ಜಿ. ತಡಿ, ಅವ್ರು ಕಣ್ಮರೆ ಆಗೋಗೋಣ. ಗೈಸ್ ಬಿಡಿ, ಇದ್ರೊಳಗೆ ದಾಟ್ಕೊಂಬಂದಿರೋದು. ಅಮ್ಮ, ನೆಕ್ಸ್ಟ್ ಕೆಳಗೆ ಇಳ್ದು ಹೋಗೋಣ. ಬೇಡ, ಈಗ ದನ ಇದ್ದಾಳ ಇಲ್ವಾ ಅಂತ ನೋಡ್ಬೇಕು ಗೈಸ್. ಇದ್ದಾಳ ಗೈಸ್? ಇಲ್ಲ, ಇರು. ಊಟ ಊಟ ಅಲ್ಲಿ ಅಕ್ಷಯ. ಓ, ಇಲ್ಲಿ ನಮ್ಮ ಹಳೆ ಗೆಳತಿ ಗೈಸ್. ಹಾಯ್ ಅಕ್ಷಯ. ಅವಳಿಗೆ ಏನಾರ ಒಂಚೂರಾದ್ರೂ ಇದೆಯಾ? ನೋಡಿ, ಒಂಚೂರಾದ್ರೂ ಇದೆಯಾ ಅವಳಿಗೆ?
ಅವ್ಳು ನೋಡು ಇಲ್ಲ ನಾವು ಬಂದಿರೋದು ಕೂಗಿಸ್ಕೊಳಕ್ ಬಂದ್ವಿ ನಾವು. ಯಾರು ಕಾಣ್ತಿರ್ಲಿಲ್ಲ ಎಲ್ಲಿದ್ದೀರಾ ಅಂತ. ಹೆಂಗಿತ್ತು ಕ್ಲಾಸ್? ಅವಳಿಗೆ ಕಾಲ್ ಮಾಡಿರೋದು ಕೂಡಿ ಜನ್ಮಕ್ಕೆ. ಗೈಸ್ ನಮ್ಮ ಹಳೆ ಬೆಂಚ್ ಗೈಸ್, ಎಲ್ಲ ಹಳೆ ಕ್ಲಾಸ್. ಇವ್ರು ಇನ್ನೂ ಇಲ್ಲೇ ಇದ್ದಾರೆ, ಬಿಟ್ಟೆ ಹೋಗಿಲ್ಲ. ನಾವು 302 ಹೊಸ ರೂಮು. ಎಲ್ಲ ಚೆನ್ನಾಗಿ ಐತೆ ಗೈಸ್. ಒಂದು ಹೊಸ ನ್ಯೂಸ್ ಕೊಟ್ಟಿದ್ದಾಳೆ. ಓ ಎಂಗೇಜ್ಮೆಂಟ್ ಆಗಿದೆ ನೋಡಿ. ಆದ್ರೆ ಈ ಕೈಗೆಲ್ಲ ಹಾಕೋದು ಇದಕ್ಕೆ ಏನೋ ಗೈಸ್, ಕ್ಲಾಸ್ ಚೇಂಜ್ ಆದ ತಕ್ಷಣ ಒಂದು ಎಂಗೇಜ್ಮೆಂಟ್ಗೂ ಕರೆದಿಲ್ಲ. ನಿನ್ಗೂ ಲೂಸ್ ಏನೋ ಈ ಕಡೆ ಹಾಕಿರ್ಬೋದು ನೀನು. ಊಟ ಮಾಡ್ತೀವಿ ಅಂದ್ರೆ ಇವಳು ಮೋಸಗಾರ್ತಿ ಇಲ್ಲಿದ್ದಾಳೆ ನೋಡಿ ಗೈಸ್. ಪ್ಲೀಸ್ ನಮ್ಮ ಜೊತೆ ಬರ್ಬೇಡ. ಓಕೆಲೇ ಇದೆ ನಿನಗೆ. ಬಾಯ್, ಬರ್ತೀಯಾ ಬನ್ನಿ ನಮ್ಮ ಕ್ಲಾಸಿಗೆ. ಏ ಇನ್ನು ಬರಲ್ಲ, ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ನೋಡಿ. ಇಲ್ಲ ದಾಟ್ಕೊಂಬಂದ್ವಿ, ಇಲ್ಲಿಂದ ಎಲ್ಲ ಸಾರಿ ಕರಿತಿದ್ಯಾ? ಅವಳು ಬರೋಣ, ಅವಳು ನೋಡ್ಕೊಂಡೆ ಇದನ್ನ ದಾಟ್ಕೊಂಡ್ಬಂದಿದ್ದೀವಿ. ಚೆನ್ನಾಗಿದೆ ಕ್ಲಾಸಸ್ ಎಲ್ಲ. ನೀನು ಟೂಲೆಟ್ ಅನ್ಕೊಂಡ್ಬಿಟ್ಟೆ ಅದನ್ನ. ಹಾ ಏನಂದ ಇನ್ನೊಮ್ಮೆ ಹೇಳು. ಇರ್ಲಿ ಹಿಂಗೆ ಹೋಗೋಣ. ಅವಳು ನೋಡಲ್ಲಿ ಡಿಪ್ರೆಷನ್ ಹೋಗ್ತಾವಳ ಹಿಂಗೆ. ಓಕೆ ಇಟ್ಸ್ ಓಕೆ ದನ, ಇಟ್ಸ್ ಓಕೆ. ಇನ್ನೊಂದ್ಸತಿ ನಮ್ ನೆರಳು ಇಲ್ಲಿ ಬೀಳಲ್ಲ. ಬಟ್ ಈಗ ಅಲ್ಲಿ ಸಿ ಸೆಕ್ಷನ್ ಇದೆ. ನಿಮ್ ದಿವ್ಯಾ ಮ್ಯಾಮು ಇದ್ದಾರಾ? ಓಕೆ. ಅವ್ರನ್ನ ಬಿಟ್ಟು ಲಂಚಿಗೆ ಬಂದ್ವಿ ನಾವು. ಅವರೆಲ್ಲ ತಿನ್ಕೊಬಿಟ್ಟಿದ್ರು. ಈಗ ಫಸ್ಟ್ ಬೇಗ ತೋರಿಸಿ. ಐಶುದು ಇಲ್ಲಿ ಪಲಾವ್. ಗೈಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಬಿಕಾಸ್ ಇನ್ಮೇಲೆ ನಮ್ಮ ಕ್ಲಾಸಲ್ಲಿ ಜನ ಜಾಸ್ತಿ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನೆ ಪಲಾವ್, ನಿಂದು ಪಲಾವಾ? MGದು ದೋಸೆ, ನಂದು ಟೊಮೆಟೊ ಬಾತು. ಓಪನ್ ಮಾಡ್ತೀನಿ ರೀ ಗೈಸ್, ಒಂದು ನಿಮಿಷ. ಅದೇ ಅರ್ಧ ಇಷ್ಟ ಆಗಿದ್ದು. ಮೊಸರು, ಇಲ್ಲಿ ಮೊಸರು ಮತ್ತು ಇಲ್ಲಿ ಟೊಮೆಟೊ ಬಾತ್. ನಮ್ಮ ಅಜ್ಜಿ ಚಕ್ಲಿ ಹಾಕಿದ್ದಾರೆ. ಅಯ್ಯೋ ಇದು ಇತ್ತಲ್ಲೇ ಪ್ರಸಾದ ಎಲ್ಲ ಐತಾಳೆ. ಬರ್ತೀನಿ ನಾನು, ಎತ್ಕೊಬರ್ತೀನಿ. ಮತ್ತೆ ಚಕ್ಲಿ ಮಾಡಿ ಚಕ್ಲಿ ಊಟ ಮಾಡ್ತೀನಿ ಗೈಸ್. ಕ್ಲಾಸ್ ಮುಗೀತು, ನಮ್ಮ ದನ ಸಿಕ್ಕಿದ್ದಾಳೆ ನೋಡಿ ಗೈಸ್. ಇವಾಗ ನೆನಪಾಗ್ಬಿಟ್ವಿ. ಆಂಟಿ ನೀವು ಅಂತೀರ ಅವ್ಳು ಬೇಜಾರು ಮಾಡ್ಕೊಂಡಿದ್ದಾಳೆ, ಅವಳು ಫುಲ್ ಖುಷಿಯಿಂದ ಇದ್ದಾಳೆ. ಅವಳು ನೆನಪಿಸ್ಕೊಳ್ಳೋಷ್ಟ್ರೊಳಗೆ ಹಾ ಇಲ್ಲಿ ಹೇಳ್ಬಿಡು, ಅಪೀಲ್ ಮಾಡ್ತೀಯಾ HODಗೆ ಸೆಕ್ಷನ್ ಚೇಂಜ್ ಕೊಡಿ ಅಂತ. ಗೈಸ್ ಆಯ್ತು, ಮನೆಗೆ ಹೋಗ್ತಾ ಇದ್ವಿ. 2 o'clock ಆಗಿದೆ ಇವಾಗ. ನಾಳೆ ಇದೇ ಟೈಮ್ ನೋಡಿ. ನೋಡಿ ಕಾಯ್ತಾ ಇರೋದು ಗೈಸ್. ಬಿಸಿಲು ನೋಡಿ ಗೈಸ್. ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಮನೆಗೆ ಬಂದೆ. ಇವಾಗ ಎಷ್ಟು 3:30 ಸಮಥಿಂಗ್ ಆಗಿರಬೇಕು. ಸ್ವಲ್ಪ ಬಸ್ ಲೇಟಾಗಿ ಸಿಕ್ತು, ಇಲ್ಲಾಂದರೆ ಇನ್ನೂ ಬೇಗ ಬರ್ತಿದ್ದೆ. ಹೊಟ್ಟೆ ಹಶ್ವಾಗಿದೆ. ದಿನ ಮನೇಲಿದ್ದಾಗೆಲ್ಲ ಆಲ್ಮೋಸ್ಟ್ 2:30 ಹಾಗೆ ಊಟ ಮಾಡ್ತಿದ್ದೆ. ಬಟ್ ಕಾಲೇಜಲ್ಲಿ 12ಗೆ ತಿಂದೆ. ಸೊ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಮತ್ತು ಬ್ಯಾಕ್ ಟು ಫಾರ್ಮ್ ಬರಬೇಕು. ಸೊ ಊಟ ಮಾಡ್ತಿದ್ದೀನಿ. ಇದು ಅನ್ನ ಮತ್ತು ಏನೋ ಕಾಳು ಸಾಂಬಾರು ಅಂತ ಏನೋ ಹೇಳಿದ್ರಪ್ಪ, ಮೊಳಕೆ ಕಾಳು ಇರಬೇಕು. ಸಾಂಬಾರು ಮಾಡಿದ್ದಾರೆ. ಊಟ ಮಾಡ್ತೀನಿ, ಹೊಟ್ಟೆ ಹಶ್ವಾಗ್ತಿದೆ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅಷ್ಟರೊಳಗೆ ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ. ಸೊ ಗೊತ್ತಿಲ್ಲ ನೆಕ್ಸ್ಟ್ ವ್ಲಾಗ್ ಹೇಗೆ ಮಾಡ್ತೀನಿ ಅಂತ. ಬಿಕಾಸ್ ಟ್ಯೂಷನ್ ಮುಗಿಯೋ ತನಕ 8 o'clock ಆಗಿರುತ್ತೆ, 8:30 ಫುಲ್ಲು ನನಗೂ ಸುಸ್ತಾಗಿರುತ್ತೆ. ಹಾಗೆ ಎಂಡ್ ಮಾಡಿಬಿಟ್ಟಿರ್ತೀನಿ. ಬಟ್ ಇವತ್ತು ಕಾಲೇಜ್ ಅಡ್ಜಸ್ಟ್ ಆಗ್ತಾಯಿದೆ. ಮತ್ತೆ ಹೊಸ ಥರ ಎಲ್ಲ. ಸೊ ರೂಢಿ ಆಗ್ತಾಯಿದೆ ಎಲ್ಲ. ಹೊಸ ಟೀಚರ್ಸ್, ಹೊಸ ಕ್ಲಾಸ್, ಅಡ್ಜಸ್ಟ್ ಆಗ್ತಾಯಿದೆ. ಹಾಗೆ ಆಗ್ತಾ ಇರುತ್ತೆ. ಆ್ಯಂಡ್ ಅದೇನಂದರೆ ಅಷ್ಟೊಂದು ಎಲ್ಲರೂ ದೂರ ಇದ್ದಾರೆ ಅಂತೇನು ಅನಿಸಲ್ಲ. ಮೀಟ್ ಆಗ್ತಾ ಇರ್ತೀವಿ ಅವಾಗವಾಗ. ಲಂಚ್ ಪೀರಿಯಡಲ್ಲಾಗಲಿ ಕಾಲ್ ಮಾಡೋದು, ಅಲ್ಲೇ ಇರ್ತೀವಲ್ವ, ಬರೋವಾಗ ಒಟ್ಟಿಗೆ ಬರ್ತೀವಿ. ಸೊ ಅಷ್ಟೊಂದು ಏನು ಅನಿಸಲ್ಲ. ನಂಗೆ ಇದು ಮೊದಲೇ ಗೊತ್ತಿತ್ತು, ಇದು ಆರಾಮಾಗಿ ಅಡ್ಜಸ್ಟ್ ಆಗ್ಬೋದು ಅಂತ. ಬಟ್ ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಸೊ ಬನ್ನಿ ಊಟ
ಇಲ್ಲಿ ಸ್ವಲ್ಪ ಅನ್ನ ಹಾಕೊಂಬಂದು ಚಟ್ನಿ ಪುಡಿ ಮಾಡಿದ್ರು ಇದು ಹಾಕ್ಕೊಂಡಿದ್ದೀನಿ. ಸೊ ಊಟ ಮಾಡಿ ಸಿಗ್ತೀನಿ.